ಚಟುವಟಿಕೆ ಆಧಾರಿತ ಬೋಧನೆ ಎಂದರೇನು? ವಿಜ್ಞಾನ ವಿಷಯವನ್ನು ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಅತಿ ಸುಲಭವಾಗಿ ಯಾವ ರೀತಿಯಾಗಿ ಬೋಧಿಸಬಹುದು ಎಂಬುದರ ಕುರಿತು ಒಂದು ನೋಟ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಸಾಂಪ್ರದಾಯಿಕ ವಿಧಾನದ ಬೋಧನೆಗಿಂತ ತೀರಾ ಭಿನ್ನವಾದುದು ಮತ್ತು ಪರಿಣಾಮಕಾರಿ ಬೋಧನೆ ಎಂದರೆ ಅದು ಚಟುವಟಿಕಾ ಆಧಾರಿತ ಬೋಧನೆ ಎಂದು ಹೇಳಬಹುದಾಗಿದೆ. ಕೇವಲ ಹೇಳಿದರೆ ಆ ವಿಷಯವು ಬೇಗನೆ ಮರೆತು ಹೋಗುತ್ತದೆ. ಕಲಿತರೆ ಅದು ಕೇವಲ ನೆನಪಿನಲ್ಲಿ ಉಳಿಯುತ್ತದೆ. ಆದರೆ ತೊಡಗಿಸಿಕೊಂಡಾಗ ಮಾತ್ರ ಕಲಿಕೆ ಉಂಟಾಗುತ್ತದೆ ಎಂದು ಹೇಳುತ್ತೇವೆ. ಹಾಗಾದರೆ ತೊಡಗಿಸಿಕೊಳ್ಳುವುದು ಎಂದರೇನು? ತೊಡಗಿಸಿಕೊಳ್ಳುವುದು ಎಂದರೆ ಬೇರೇನೂ ಅಲ್ಲ, ಚಟುವಟಿಕೆಯಿಂದ ಕೂಡಿದ ಬೋಧನೆ. ಈ ಚಟುವಟಿಕೆ ಆಧಾರಿತ ಕಲಿಕೆಯ ಮುಖ್ಯ ಗಮನವು ವಿದ್ಯಾರ್ಥಿ ಮೇಲೆ ಇರುವುದರಿಂದ ಇದನ್ನು ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಎಂದು ಹೇಳುತ್ತೇವೆ. ಹಾಗಾದರೆ ಈ ಚಟುವಟಿಕೆ ಆಧಾರಿತ ಬೋಧನೆಯನ್ನು ಪರಿಣಾಮಕಾರಿಯಾಗಿ ತರಗತಿಯಲ್ಲಿ ಹೇಗೆ ಅಳವಡಿಸ್ಬೋದು ಎಂಬುದನ್ನು ಕೆಲವು ಉದಾಹರಣೆಗಳೊಂದಿಗೆ ನೋಡುವುದಾದರೆ, ಮೊಟ್ಟ ಮೊದಲನೇದ್ದು ನಾವೇನು ಹೇಳ್ತೀವಿ ಅಂತಂದರೆ ವಿದ್ಯಾರ್ಥಿ ರಚಿತ ಪ್ರಶ್ನೆಗಳು ಅಂತೇಳಿ ಹೇಳ್ತೇವೆ. ನಿರ್ದಿಷ್ಟ ವಿಷಯಕ್ಕಾಗಿ ಕಲಿಕೆಯ ಗುರಿಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿ ಮತ್ತು ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಸಾರಾಂಶವನ್ನು ಒದಗಿಸುವುದು. ಹೆಸರಾಂತ ಶಿಕ್ಷಣ ತಜ್ಞ ಬ್ಲೂಮ್ಸ್, ಈ ಬ್ಲೂಮ್ಸ್ ಟ್ಯಾಕ್ಸಾನಮಿ ಏನಿದೆ ಅಲ್ಲ, ಇದರ ಸಾರಾಂಶವನ್ನು ಒದಗಿಸುವುದು ಅಂತ ಹೇಳ್ತೇವೆ. ಕಲಿಕೆಯ ಗುರಿಗಳು ಮತ್ತು ಟ್ಯಾಕ್ಸಾನಮಿಯ ವಿವಿಧ ಹಂತಗಳಿಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ರಚಿಸಲು ವಿದ್ಯಾರ್ಥಿಗಳ ಗುಂಪುಗಳಿಗೆ ತಿಳಿಸುವುದು. ಪ್ರತಿ ಗುಂಪು ತಮ್ಮ ಪ್ರಶ್ನೆಯನ್ನು ಇಡೀ ತರಗತಿಯೊಂದಿಗೆ ಹಂಚಿಕೊಳ್ಳಲು ತಿಳಿಸುವುದು. ಈ ವಿಧಾನವು ವಿದ್ಯಾರ್ಥಿಗಳಿಗೆ ಅವರು ತಿಳಿದಿರುವ ಮತ್ತು ಶಿಕ್ಷಕರು ಕಲಿಕೆಯ ಗುರಿಗಳ ಪರಿಣಾಮಗಳನ್ನು ಅಧ್ಯಯನ ಮಾಡಲು ತುಂಬ ಸಹಾಯ ಮಾಡುತ್ತದೆ ಎಂದು ನಾವು ಹೇಳುತ್ತೇವೆ. ಕಲಿಕೆಯ ಫಲಿತಾಂಶಗಳು ಇರಬಹುದು, ಪಾಠಗಳು ಮತ್ತು ಮೌಲ್ಯಮಾಪನವನ್ನು ರೂಪಿಸಲು ಬ್ಲೂಮ್ಸ್ ಟ್ಯಾಕ್ಸಾನಮಿಯು 6 ಹಂತಗಳನ್ನು ಒಳಗೊಂಡಿದೆ ಎಂದು ನಾವು ಹೇಳುತ್ತೇವೆ. ಬ್ಲೂಮ್ಸ್ ಟ್ಯಾಕ್ಸಾನಮಿ 6 ಹಂತಗಳನ್ನು ಒಳಗೊಂಡಿದೆ. ಒಂದನೇ ಹಂತ ಯಾವುದು ಅಂತಂದರೆ ನೆನಪಿಸಿಕೊಳ್ಳುವುದು ಅಂತೇಳಿ ನಾವು ಹೇಳ್ತೇವೆ. ನೆನಪಿಸಿಕೊಳ್ಳುವುದು ಏನು? ನೆನಪಿಸಿಕೊಳ್ಳುವುದು ಅಂತಂದರೆ ದೀರ್ಘಾವಧಿಯ ಸ್ಮರಣೆಯಿಂದ ಜ್ಞಾನವನ್ನು ಹಿಂಪಡೆಯುವುದನ್ನು ಒಳಗೊಂಡಿದೆ. ಅಂದರೆ ನೆನಪಿಸಿಕೊಳ್ಳುವುದರಲ್ಲಿ ಮೇನ್ ಡೆಫಿನಿಷನ್ಸ್ ಬರುತ್ತೆ ಅಂತ ಹೇಳ್ತೇವೆ. ಅಂದರೆ ವಾಕ್ಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು. ಇದಕ್ಕೊಂದು ಉದಾಹರಣೆಯನ್ನು ನಾವು ನೋಡುವುದಾದರೆ, ಉದಾಹರಣೆಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದರೇನು ಎಂಬ ವಾಕ್ಯವನ್ನು ವಿದ್ಯಾರ್ಥಿಗಳು ಸ್ಮರಿಸುವರು ಎಂದು ಹೇಳುತ್ತೇವೆ. ಹಾಗಾದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದರೇನು ಅಂತಂದರೆ, ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಅದರ ಸುತ್ತಲೂ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಇಲ್ಲಿ ಒಂದು ಚಿತ್ರದಲ್ಲಿ ತಾವು ಗಮನಿಸ್ಬೋದು. ಇಲ್ಲಿ ಬ್ಯಾಟ್ರಿಯಿಂದ ಒಂದು ಏನು ತಾಮ್ರದ ತಂತಿಯನ್ನು ನಾವು ಜೋಡಿಸಿದ್ದೇವಲ್ಲ, ಇಲ್ಲಿ ಬ್ಯಾಟ್ರಿ ಮೂಲಕ ಈ ಒಂದು ತಂತಿಯಲ್ಲಿ, ವಾಹಕ ತಂತಿಯಲ್ಲಿ ವಿದ್ಯುತ್ ಹರಿಯುವಂಥ ಸಂದರ್ಭದಲ್ಲಿ ಇಲ್ಲೇನಾಗತ್ತೆ ಅಂದರೆ ಅದಕ್ಕೆ ಸಮಾಂತರವಾಗಿ ಇಟ್ಟಿರುವಂಥ ಕಾಂತ ಸೂಜಿಯು ಏನಾಗುತ್ತೆ ಅಂದರೆ ಅದು ಸ್ಥಾನಪಲ್ಲಟಗೊಳ್ಳುತ್ತೆ ಅಂತ ಹೇಳ್ತೀವಿ. ಅಂದರೆ ತಾಮ್ರದ ತಂತಿಯಲ್ಲಿ ವಿದ್ಯುತ್ ಹರಿಯುವ ಸಂದರ್ಭದಲ್ಲಿ ಅದು ವಾಹಕ ತಂತಿಯು ಕಾಂತದಂತೆ ವರ್ತಿಸುತ್ತದೆ. ಕಾಂತದಂತೆ ವರ್ತಿಸುವುದರಿಂದ ಅದು ಕಾಂತ ಸೂಜಿಯನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಇದನ್ನೇ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದು ಕರೆಯುತ್ತೇವೆ ಎಂಬ ವಾಕ್ಯವನ್ನು ವಿದ್ಯಾರ್ಥಿಗಳು ಸ್ಮರಿಸಿಕೊಳ್ಳುವರು ಎಂದು ಹೇಳುತ್ತೇವೆ. ಇನ್ನು ಎರಡನೇ ಒಂದು ಹಂತ ಯಾವುದು ಅಂತಂದರೆ ವೆರಿ ಇಂಪಾರ್ಟೆಂಟ್. ಎರಡನೇ ಹಂತವನ್ನು ನಾವು ತಿಳುವಳಿಕೆ ಎಂದು ಹೇಳುತ್ತೇವೆ. ತಿಳುವಳಿಕೆ ಮೊದಲೇದ್ದು ನೆನಪಿಸಿಕೊಳ್ಳುವುದು, ನಂತರ ತಿಳುವಳಿಕೆ. ತಿಳುವಳಿಕೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಲಿಖಿತ, ಗ್ರಾಫಿಕ್ ಮತ್ತು ಮೌಖಿಕ ಸಂದೇಶಗಳಿಂದ ಅರ್ಥವನ್ನು ಅರ್ಥೈಸುವುದಿರ್ಬೋದು, ಉದಾಹರಿಸುವುದು, ಉದಾಹರಣೆಯನ್ನು ಕೊಡುವಂಥದ್ದು, ವರ್ಗೀಕರಿಸುವುದು, ಸಂಕ್ಷಿಪ್ತಗೊಳಿಸುವುದು, ಊಹಿಸುವುದು, ಹೋಲಿಸುವುದು,
ಮತ್ತು ವಿವರಿಸುವುದು, ಈ ಎಲ್ಲ ಘಟಕಾಂಶಗಳನ್ನು ಈ ಒಂದು ತಿಳುವಳಿಕೆ ಅಂತ ಒಳಗೊಂಡಿದೆ ಎಂದು ಹೇಳುತ್ತೇವೆ. ಒಂದು ಉದಾಹರಣೆ ಮೂಲಕ ನಾವು ಇದನ್ನು ಅರ್ಥೈಸುವುದಾದರೆ, ಉದಾಹರಣೆಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಕ್ಕೆ ವಿದ್ಯಾರ್ಥಿಗಳು ಉದಾಹರಣೆಗಳನ್ನು ಕೊಡುವರು. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಕ್ಕೆ ಉದಾಹರಣೆಗಳು ಯಾವುದು ಅಂತೇಳಿ ಉದಾಹರಣೆಗಳನ್ನು ನಾವು ನೋಡೋದಾದರೆ, ಮೊಟ್ಟ ಮೊದಲು ಚಿತ್ರದಲ್ಲಿದೆ, ಇದನ್ನು ನಾವು ವಿದ್ಯುತ್ ಮೋಟಾರ್ ಅಂತ ಹೇಳ್ತೀವಿ. ಸೊ ವಿದ್ಯುತ್ ಮೋಟಾರ್ ಅನ್ನೋದು ಕೂಡ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಕ್ಕೆ ಒಂದು ಉದಾಹರಣೆ ಅಂತೇಳಿ ನಾವು ಹೇಳ್ತೇವೆ. ನಂತರ ವಿದ್ಯುತ್ ಜನರೇಟರ್ ಇರ್ಬೋದು, ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ MRI ಸ್ಕ್ಯಾನರ್ ಇರ್ಬೋದು, ಎಲೆಕ್ಟ್ರಿಕ್ ಬೆಲ್ಗಳಿರ್ಬೋದು, ಲೌಡ್ ಸ್ಪೀಕರ್ಗಳಿರ್ಬೋದು, ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇರ್ಬೋದು, ಮತ್ತು ಎಲೆಕ್ಟ್ರಿಕ್ ಕ್ರೇನ್ಸ್ ಅಂದರೆ ಮನುಷ್ಯನ ಎತ್ತಲು ಸಾಧ್ಯವಾಗದೇ ಇರುವಂಥ ಅತ್ಯಂತ ಭಾರವಾದ ವಸ್ತುಗಳನ್ನು ಲಿಫ್ಟ್ ಮಾಡಲಿಕ್ಕೆ, ಎತ್ತಲು ಮತ್ತು ಅದನ್ನು ಸಾಗಿಸಲು ಈ ಒಂದು ಎಲೆಕ್ಟ್ರಿಕ್ ಕ್ರೇನ್ಸ್ ಅಥವಾ ವಿದ್ಯುತ್ ಕ್ರೇನ್ಸ್ ಅಂತ ಏನು ಹೇಳ್ತೇವಲ್ಲ, ಇವು ತುಂಬ ಅನುಕೂಲವಾಗಿವೆ ಅಂತ ಹೇಳ್ತೀವಿ. ಇದು ಕೂಡ ಕಾರ್ಯನಿರ್ವಹಿಸುವುದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಆಧಾರದ ಮೇಲೆ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡ್ತಾರೆ ಅಂತೇಳಿ. ಮುಂದಿನ ಒಂದು ಹಂತ ವೆರಿ ಇಂಪಾರ್ಟೆಂಟ್ ಥರ್ಡ್ ಸ್ಟೆಪ್ ಏನು ಅಂತಂದರೆ ಅನ್ವಯಿಸುವುದು. ವೆರಿ ಇಂಪಾರ್ಟೆಂಟ್ ಇನ್ ಸೈನ್ಸ್ ಅಪ್ಲಿಕೇಶನ್. ಅನ್ವಯಿಸುವುದು ಏನು ಮಾಡ್ತಾರೆ ಅಂದರೆ ಕಾರ್ಯಗತಗೊಳಿಸಲು ಕಾರ್ಯವಿಧಾನಗಳನ್ನು ಕೈಗೊಳ್ಳುವುದು ಅಂತ ಹೇಳ್ತೇವೆ. ವಿಚಾರ, ಪರಿಕಲ್ಪನೆಗಳು, ನಿಯಮಗಳನ್ನು ಅನ್ವಯಿಸುವ ಅಂಶಗಳನ್ನು ಇದು ಒಳಗೊಂಡಿದೆ. ಪ್ರಯೋಗದ ಮೂಲಕ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ತಿಳಿದುಕೊಳ್ಳುವರು. ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಸ್ವತಃ ತಾವೇ ಒಂದು ಈ ಪ್ರಯೋಗವನ್ನು ಮಾಡಿ ಅವರು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ತಿಳಿದುಕೊಳ್ತಾರೆ ಅಂತ ಹೇಳ್ತೇವೆ. ಅಂದರೆ ತಾಮ್ರದ, ಇಲ್ಲಿ ಚಿತ್ರದಲ್ಲಿ ನಾನು ಈಗಾಗಲೇ ಹೇಳಿದೆ, ಈ ಒಂದು ತಾಮ್ರದ ತಂತಿಯ ಈ ರೀತಿಯಾಗಿ ಏನು ಅಂತಂದರೆ ಈ ಎಲ್ಲ ವಸ್ತುಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಿಕೊಂಡು ಅವ್ರೇನು ಮಾಡ್ತಾರೆ ಅಂದರೆ ಈ ತಾಮ್ರದ ತಂತಿಯ ಮೂಲಕ ವಿದ್ಯುತ್ತನ್ನು ಹರಿಸ್ತಾರೆ. ಅದರಲ್ಲಿ ವಿದ್ಯುತ್ತನ್ನು ಹರಿಸಿದಾಗ ತಾಮ್ರದ ತಂತಿಗೆ ಸಮಾಂತರವಾಗಿ ಇಲ್ಲಿರುವಂಥ ಕಾಂತ ಸೂಜಿ ಏನಿದೆಯಲ್ಲ ಅದು ಕೂಡ ಅದೇನಾಗತ್ತೆ ಅಂದರೆ ಸ್ಥಾನಪಲ್ಲಟವಾಗುವುದನ್ನು ಗಮನಿಸ್ತಾರೆ. ಇದು ಈ ರೀತಿಯಾಗಿ ಅವ್ರು ಏನು ತಿಳ್ಕೊತಾರೆ ಅಂದರೆ ಈ ಒಂದು ವಾಹಕ ತಂತಿಯಲ್ಲಿ ಏನು ವಿದ್ಯುತ್ ಹರಿತಾ ಇದೆಯಲ್ಲ ಇದು ಕಾಂತದಂತೆ ವರ್ತಿಸುವುದರಿಂದ ಅದರಿಂದಾಗಿ ಕಾಂತ ಸೂಜಿ ಸ್ಥಾನಪಲ್ಲಟವಾಗುವುದನ್ನು ತಾವೇ ಪ್ರಯೋಗ ಮಾಡುವ ಮೂಲಕ ಅವ್ರೇನು ಮಾಡ್ತಾರೆ ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಒಂದು ಪ್ರಯೋಗದ ಮೂಲಕ ತಿಳಿದುಕೊಳ್ತಾರೆ. ಇದನ್ನು ಅನ್ವಯಿಸುವುದು ಅಂತೇಳಿ ನಾವು ಹೇಳ್ತೇವೆ ಈ ಕೌಶಲ್ಯವನ್ನು. ಇನ್ನು ಮುಂದಿನ ಒಂದು ಹಂತವನ್ನು ನಾವು ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ವಿಶ್ಲೇಷಣೆ ಅಂತ ಹೇಳ್ತೇವೆ. ಮುಂದಿನ ಒಂದು ಹಂತ ವಿಶ್ಲೇಷಣೆ ಮಾಡುವುದು. 4ನೇ ಹಂತಕ್ಕೆ ಬಂದಾಗ ವಿಶ್ಲೇಷಣೆ ಮಾಡುವುದು ಏನು ಅಂತ ನೋಡಿದಾಗ ವಸ್ತುವನ್ನು ಘಟಕ ಭಾಗಗಳಾಗಿ ವಿಭಜಿಸುವುದು, ಭಾಗಗಳು ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ ಎಂಬುದನ್ನು ನಿರ್ಧರಿಸುವುದು ಮತ್ತು ಪ್ರತ್ಯೇಕಿಸುವುದು, ಸಂಘಟಿಸುವ ಕೌಶಲ್ಯವನ್ನು ಒಳಗೊಂಡಿದೆ ಎಂದು ಹೇಳುತ್ತೇವೆ. ಉದಾಹರಣೆಗೆ ಇಲ್ಲಿ ವಿಶ್ಲೇಷಣೆಗೆ ಒಂದು ಉದಾಹರಣೆಯನ್ನು ನಾವು ನೋಡೋದಾದರೆ ಈ ಚಿತ್ರದಲ್ಲಿ ಒಬ್ಬ ಮಹಾನ್ ವಿಜ್ಞಾನಿ, ಇವರ ಹೆಸರು ಏನು ಅಂತಂದರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಓರ್ಸ್ಟೆಡ್. 19ನೇ ಶತಮಾನದಲ್ಲಿ ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದರ ಬಳಿ ಇರುವ ದಿಕ್ಸೂಚಿಯು ಸ್ಥಾನಪಲ್ಲಟಗೊಳ್ಳುವುದನ್ನು 1820ರಲ್ಲಿ ಕಂಡುಹಿಡಿದರು. ಆ ಮೂಲಕ ಅವರು ವಿದ್ಯುತ್ ಶಕ್ತಿ ಮತ್ತು ಕಾಂತತೆಗಳು ಪರಸ್ಪರ ಸಂಬಂಧಿತ ವಿದ್ಯಮಾನಗಳು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟರು. ಅವರು ಈ ಪ್ರಯೋಗ ಕೈಗೊಳ್ಳುವವರೆಗೂ ವಿದ್ಯುತ್ ಶಕ್ತಿ ಮತ್ತು ಕಾಂತಗಳಿಗೆ ಯಾವುದೇ ಸಂಬಂಧವೇ ಇಲ್ಲ, ಎರಡೂ ಬೇರೆ ಬೇರೆ ಎಂದೇ ನಂಬಲಾಗಿತ್ತು ಅನ್ನುವಂಥ ಅಂಶವನ್ನು ವಿದ್ಯಾರ್ಥಿಗಳು ವಿಶ್ಲೇಷಣೆ ಮಾಡ್ತಾರೆ. ಈ ಒಂದು ವಿಜ್ಞಾನಿಯ ಭಾವಚಿತ್ರವನ್ನು ಕೂಡ ತಾವಿಲ್ಲಿ ಕಾಣ್ಬೋದು ಅನ್ನುವಂಥದ್ದು. ಮುಂದಿನ ಒಂದು ಹಂತ 5ನೇ ಹಂತ ವೆರಿ ಇಂಪಾರ್ಟೆಂಟ್. ಏನು ಹೇಳ್ತೀವಿ ಅಂದರೆ ಮೌಲ್ಯಮಾಪನ ಅಂತ ಹೇಳ್ತೀವಿ. ಇವ್ಯಾಲ್ಯುವೇಷನ್, ಮೌಲ್ಯಮಾಪನ. ಸೊ ಪರಿಶೀಲನೆ ಮತ್ತು ವಿಮರ್ಶೆಯ ಮೂಲಕ ಮಾನದಂಡಗಳು ಮತ್ತು ಮಾನದಂಡಗಳ ಆಧಾರದ ಮೇಲೆ ತೀರ್ಪುಗಳನ್ನು ಮಾಡುವುದನ್ನು ಮೌಲ್ಯಮಾಪನ ಅಂತ ಹೇಳ್ತೇವೆ. ಉದಾಹರಣೆಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ನಮ್ಮ ಜೀವನವನ್ನು ಹೇಗೆ ಪ್ರಭಾವಿಸಿದೆ? ಈ ಒಂದೇ ಒಂದು ಪ್ರಶ್ನೆ ಸಮಗ್ರ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಬಲ್ಲದು ಎಂದು ಹೇಳುತ್ತೇವೆ. ಇನ್ನು 6ನೇ ಹಂತ ಯಾವುದು ಅಂತಂದರೆ ರಚಿಸುವುದು ಅಂತ ಹೇಳ್ತೇವೆ.
ಏನಿದು ರಚಿಸುವುದು ಅಂತಂದರೆ ಎಲ್ಲ ಅಂಶಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸಂಪೂರ್ಣವಾದ ಹೊಸ ರಚನೆಯನ್ನು ನಿರ್ಮಿಸುವುದು ಅಂತ ಹೇಳ್ತೇವೆ. ಉದಾಹರಣೆಗೆ ಈಗ ನೋಡಿದ್ವಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ, ಒಟ್ಟಾರೆಯಾಗಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಸಂಶೋಧನೆ ಆಗದೇ ಹೋಗಿದ್ದರೆ ಇಂದಿನ ಮೊಬೈಲ್ ಫೋನ್ ಆಗಲಿ, ಎಲೆಕ್ಟ್ರಿಕ್ ಫ್ಯಾನ್ ಆಗಲಿ, ವಿದ್ಯುತ್ ಮೋಟಾರ್ಗಳಾಗಲಿ, MRI ಸ್ಕ್ಯಾನರ್ ಆಗಲಿ, ಲೌಡ್ ಸ್ಪೀಕರ್ ಆಗಲಿ, ವಿದ್ಯುತ್ ಕ್ರೇನ್ಗಳಾಗಲಿ, ಆಮೇಲೆ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ಗಳಾಗಲಿ, ಇದ್ಯಾವುದೂ ಕೂಡ ಈ ಅನ್ವೇಷಣೆ ಆಗುತ್ತಿರಲಿಲ್ಲ, ಇವ್ಯಾವು ಕೂಡ ಇರುತ್ತಿರಲಿಲ್ಲ ಎಂಬುದನ್ನು ನಿರ್ಣಯಿಸ್ಬೋದು. ಇಂದಿನ ಆಧುನಿಕ ಜಗತ್ತಿಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಕೊಡುಗೆ ತುಂಬ ದೊಡ್ಡದು ಎಂಬ ನಿರ್ಣಯಕ್ಕೆ ಬರಬಹುದಾಗಿದೆ. ಒಟ್ಟಾರೆಯಾಗಿ ಈಗ ನಾವು ಇದನ್ನು ಒಂದು ಕನ್ಕ್ಲೂಷನ್ ಮಾಡೋದಾದರೆ, ನಾವು ನೋಡಿದ್ವಿ ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಒಂದು ಹಂತಗಳನ್ನು ನೋಡಿದ್ವಿ. ನೆನಪಿಸಿಕೊಳ್ಳುವುದು ಅಂತಂದ್ವಿ 1ನೇ ಹಂತ, 2ನೇ ಹಂತ ತಿಳುವಳಿಕೆ ಅಂದ್ವಿ, 3ನೇ ಹಂತವನ್ನು ನಾವು ಏನಂತಂದ್ವಿ ಅನ್ವಯಿಸುವುದು ಅಂತ ಕರೆದ್ವಿ, ಅನ್ವಯಿಸುವುದು. 4ನೇ ಹಂತ ವಿಶ್ಲೇಷಣೆ ಅಂದ್ವಿ, 5ನೇ ಹಂತ ಮೌಲ್ಯಮಾಪನ ಅಂದ್ವಿ, 6ನೇ ಹಂತವನ್ನು ನಾವು ರಚಿಸುವುದು ಅಂತೇಳಿ ಹೇಳಿದ್ವಿ. ಅಂದರೆ ಇಷ್ಟೇ. ಒಟ್ಟಾರೆಯಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ತಿಳುವಳಿಕೆ ಹೊಂದಬೇಕು ಅಂದ್ರೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತೇಳಿ ಮೊದಲು ಅದನ್ನ ಪರಿಕಲ್ಪನೆಯನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. 3ನೇ ಹಂತ ಇಲ್ಲಿ ಅನ್ವಯಿಸುವುದು ಬರುತ್ತೆ. ಯಾವುದೇ ಒಂದು ಪರಿಕಲ್ಪನೆಯನ್ನು ಅನ್ವಯಿಸಬೇಕು ಅಂದರೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಅದರ ಬಗ್ಗೆ ತಿಳುವಳಿಕೆಯನ್ನು ಹೊಂದಬೇಕು, ಅಂದಾಗ ಮಾತ್ರ ನಾವು ಅದನ್ನು ಅನ್ವಯಿಸುವುದು ಸಾಧ್ಯವಾಗತ್ತೆ ಅಂತ ಹೇಳ್ತೀವಿ. ನಂತರ 4ನೇ ಹಂತಕ್ಕೆ ಬಂದಾಗ ವಿಶ್ಲೇಷಣೆ ಅಂತ ಹೇಳ್ತೀವಿ. ವಿಶ್ಲೇಷಣೆ ಮಾಡಬೇಕು ಅಂದರೆ ಈ ಮೊದಲೇ 3 ಹಂತನೂ ಗೊತ್ತಿರಬೇಕು. ನೆನಪಿಸಿಕೊಳ್ಳುವುದು, ಅದರ ಬಗ್ಗೆ ತಿಳುವಳಿಕೆ ಹೊಂದುವುದು, ಅದನ್ನು ಅನ್ವಯಿಸುವ ಕೌಶಲ್ಯ, ನಂತರ ಅದರ ಬಗ್ಗೆ ವಿಶ್ಲೇಷಣೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಬೆಳೆಯುತ್ತೆ. 5ನೇ ಹಂತವನ್ನು ಮೌಲ್ಯಮಾಪನ ಅಂದ್ವಿ. ಮೌಲ್ಯಮಾಪನ ಆಗಬೇಕು ಅಂದರೆ ಮೊದಲೇ 4 ಹಂತಗಳು ಪರಿಪೂರ್ಣವಾಗಿ ತಿಳ್ಕೊಂಡಿರಬೇಕು. ನೆನಪಿನಲ್ಲಿ ಇಟ್ಕೊಳ್ಬೇಕು, ನಂತರ ತಿಳುವಳಿಕೆ ಹೊಂದಬೇಕು, ಅನ್ವಯಿಸಬೇಕು, ವಿಶ್ಲೇಷಣೆ ಮಾಡಬೇಕು, ನಂತರ ಮೌಲ್ಯಮಾಪನ ಸಾಧ್ಯವಾಗತ್ತೆ. ಕೊನೆ ಹಂತ ರಚಿಸುವುದು. ಒಂದು ನಿರ್ಣಯಕ್ಕೆ ನಾವು ಬರಬೇಕು ಅಂದರೆ, ಒಂದು ಹೊಸ ರಚನೆ ಆಗಬೇಕು ಅಂದರೆ ಅಲ್ಲಿ ಏನಿರಬೇಕು ಅಂದರೆ ಮೇಲಿನ 5 ಹಂತಗಳನ್ನು ಸಂಪೂರ್ಣವಾಗಿ ನೆನಪಿಸಿಕೊಳ್ಳುವುದು, ತಿಳುವಳಿಕೆ ಹೊಂದುವುದು, ಅನ್ವಯಿಸುವುದು, ವಿಶ್ಲೇಷಿಸುವುದು, ಮೌಲ್ಯಮಾಪನ, ನಂತರ ನಾವೇನು ಮಾಡ್ಬೋದು ಅಂದರೆ ಒಂದು ಸಾಮಾನ್ಯವಾದ ತೀರ್ಮಾನಕ್ಕೆ ಬರ್ತೇವೆ, ಅದನ್ನೇ ರಚಿಸುವುದು ಎಂದು ನಾವು ಹೇಳುತ್ತೇವೆ. ಈ ರೀತಿಯಾಗಿ ಒಂದು ಕಲಿಕೆಗೆ ಒಂದು ದೊಡ್ಡ ಕೊಡುಗೆಯನ್ನು ಬ್ಲೂಮ್ಸ್ ಟ್ಯಾಕ್ಸಾನಮಿ ಅದರ ಘಟಕಾಂಶಗಳು ನೀಡಿದೆ ಎಂದು ನಾವು ಹೇಳಬಹುದಾಗಿದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ಅನುಕ್ರಮ ಆಧಾರದಲ್ಲಿ ಜೋಡಿಸುವುದು ಅನ್ನುವಂಥ ಕೆಲವು ಆ್ಯಕ್ಟಿವಿಟಿಗಳನ್ನು ನಾವು ಕೊಡಬಹುದು. ಉದಾಹರಣೆಗೆ, ಮಾನವ ಜೀರ್ಣಕ್ರಿಯೆಯಲ್ಲಿ ಆಹಾರವು ಪ್ರವೇಶಿಸುವ ಜೀರ್ಣಾಂಗವ್ಯೂಹದ ವಿವಿಧ ಭಾಗಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಲು ವಿದ್ಯಾರ್ಥಿಗಳಿಗೆ ಹೇಳುವುದು. ಈ ಉದ್ದೇಶಕ್ಕಾಗಿ ನಾವು ಏನು ಮಾಡ್ಬೋದು ಅಂದರೆ, ರಟ್ಟಿನ ಚಿಕ್ಕ ಚಿಕ್ಕ ತುಂಡುಗಳನ್ನು ತೆಗೆದುಕೊಂಡು ಅದರ ಮೇಲೆ ಬಿಳಿ ಹಾಳೆಗಳನ್ನು ಅಂಟಿಸ್ಕೊಂಡು ಅದರ ಮೇಲೆ ಏನು ಅಂತಂದರೆ ಒಂದು ಇರ್ರೆಗ್ಯುಲರ್ ಪ್ಯಾಟರ್ನ್ ಅಂದರೆ ಗುದದ್ವಾರ, ಜಠರ, ಬಾಯಿ, ದೊಡ್ಡ ಕರಳು, ಸಣ್ಣ ಕರಳು, ಹೀಗೆ ಆ ಭಾಗಗಳನ್ನು ಬರೆದು ನಾವೇನು ಮಾಡ್ಬೋದು ಅಂದರೆ ಆಹಾರ ಚಲಿಸುವ ವಿವಿಧ ಭಾಗಗಳನ್ನು ಅನುಕ್ರಮವಾಗಿ ಜೋಡಿಸಲು ತಿಳಿಸುವುದು. ನಾವು ಅನುಕ್ರಮ ಇಲ್ಲದೇನೆ ಆ ಎಲ್ಲ ಭಾಗಗಳನ್ನು ವಿದ್ಯಾರ್ಥಿಗಳಿಗೆ ಆ ರಟ್ಟಿನ ಮೇಲೆ ಬರೆದು ಕೊಟ್ಟು ಅವುಗಳನ್ನು ಅನುಕ್ರಮದ ಆಧಾರದ ಮೇಲೆ ಜೋಡಿಸಲು ತಿಳಿಸುವುದು. ಈ ರೀತಿಯ ಹಲವಾರು ಚಟುವಟಿಕೆಗಳ ಮೂಲಕ ವಿಜ್ಞಾನದ ಪರಿಕಲ್ಪನೆಗಳನ್ನು ಅತಿ ಸುಲಭವಾಗಿ ಮಕ್ಕಳಿಗೆ ತಿಳಿಯುವಂತೆ ಮಾಡಬಹುದು. ಈ ರೀತಿ ಇನ್ನೂ ಹಲವಾರು ಚಟುವಟಿಕೆ ಆಧಾರಿತ ಒಂದು ಬೋಧನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.